everyone fine. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಮತ್ತು ಗ್ಯಾಂಗ್ಗೆ ಹೆಚ್ಚಾಯಿತು ಮತ್ತಷ್ಟು ಸಂಕಷ್ಟ. ಕ್ರೈಮ್ ಸೀನ್ ಫಿಂಗರ್ ಪ್ರಿಂಟ್ ಜೊತೆಗೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇದೆ. ದರ್ಶನ್ ಪವಿತ್ರ ಸೇರಿ 10 ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚಿಂಗ್ ಆಗ್ತಿದೆ. ಎಫ್ಎಸ್ಎಲ್ ಪರೀಕ್ಷೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಶವ ಬಿಸಾಕಿದ್ದ ಜಾಗ, ಶವ ಸಾಗಾಟ ಮಾಡಿದ ವಾಹನ, ಮೃತನ ಬಟ್ಟೆಗಳು, ಹಲ್ಲೆ ಮಾಡೋಕೆ ಬಳಸಿದ ವಸ್ತುಗಳು, ಆರೋಪಿಗಳ ಬಟ್ಟೆಗಳ ಮೇಲೆ ಫಿಂಗರ್ ಪ್ರಿಂಟ್ ಸಂಗ್ರಹಿಸಲಾಗಿತ್ತು. ಇದೀಗ 10ಕ್ಕೂ ಹೆಚ್ಚು ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಿದೆ. ಆರೋಪಿಗಳ ವಿರುದ್ಧ ಪ್ರಮುಖ ಸಾಕ್ಷ್ಯವಾಗುತ್ತೆ ಈ ಫಿಂಗರ್ ಪ್ರಿಂಟ್. ನೋಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂತ ಸಾಕ್ಷಿಗಳನ್ನ ಕಲೆ ಹಾಕೋದ್ರಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಕೆಲವು ಪ್ರಕರಣದಲ್ಲಿ ಸಾಕ್ಷಿಗಳು ಸಿಗೋದಿಲ್ಲ, ಸಾಕ್ಷಿಗಳು ಸಿಗದೆ ಕೇಸ್ ಬಿದ್ದೋಗ್ಬಿಡುತ್ತೆ, ತುಂಬಾ ವೀಕ್ ಆಗಿರುತ್ತೆ ಸಾಕ್ಷಿಗಳು. ಆದ್ರೆ ಈ ದರ್ಶನ್ ಕೇಸ್ನಲ್ಲಿ ಸುಮಾರು 130ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಸಂಗ್ರಹ ಮಾಡಲಾಗಿದೆ. ಸೊ ಪ್ರಮುಖವಾಗಿ ಈಗ ಗೊತ್ತಾಗ್ತಿರೋ ವಿಚಾರ ಏನು ಅಂತಂದ್ರೆ, ಈ ಫಿಂಗರ್ ಪ್ರಿಂಟ್ ಅನ್ನ ಟೆಸ್ಟ್ ಮಾಡಲಾಗಿತ್ತು. ರೇಣುಕಾಸ್ವಾಮಿ ಕೊಲೆ ಆದಂತ ಜಾಗ, ರೇಣುಕಾಸ್ವಾಮಿ ಮೈ ಮೇಲೆ ಇದ್ದಂತ ಬಟ್ಟೆ, ಶವವನ್ನ ತೆಗೆದುಕೊಂಡು ಹೋದಂತ ಆ ಒಂದು ವೆಹಿಕಲ್ಸ್, ಹಾಗೆ ಆತನ ಶವವನ್ನ ಬಿಸಾಕಿದಂತ ಸ್ಥಳ ಮತ್ತು ಆರೋಪಿಗಳು ಏನಿದ್ರು ಈ ಆರೋಪಿಗಳು ಧರಿಸಿದಂತ ಬಟ್ಟೆ, ಇದೆಲ್ಲವನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸಲಾಗಿತ್ತು. ಎಫ್ಎಸ್ಎಲ್ ತಂಡ ಭೇಟಿ ಕೊಟ್ಟು ಅಲ್ಲಿ ಎಲ್ಲವೂ ಕೂಡ ಚೆಕ್ ಮಾಡಲಾಗಿತ್ತು. ಈಗ ಒಂದು ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇರೋದು ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇದೆ ಅಂತ. ಈ ರೇಣುಕಾಸ್ವಾಮಿ ಹಲ್ಲೆಗೆ ಅಂತ ಬಳಸ್ಕೊಂಡಿದ್ರಲ್ಲ ಒಂದಷ್ಟು ವಸ್ತುಗಳು, ಅದ್ರಗಳ ಮೇಲೂ ಕೂಡ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ. ಸುಮಾರು 10 ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೊಂದು ಪ್ರಮುಖವಾದಂತ ಸಾಕ್ಷಿ ಆಗುತ್ತೆ ಈ ಪ್ರಕರಣದಲ್ಲಿ. ಈ ಸಾಕ್ಷಿಯನ್ನ ಕೂಡ ಕೋರ್ಟ್ನ ಮುಂದೆ ಇಡಿಸಲಾಗತ್ತೆ. ಈಗಾಗ್ಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿಬಿಟ್ಟಿದೆ. ಅಂದ್ರೆ ಇವರ ಮೊಬೈಲ್ ಟ್ರ್ಯಾಕ್ ಮಾಡಿದಾಗ ಇವರ ಲೊಕೇಶನ್ಸ್ ಆಗಿರ್ಬೋದು, ವಾಟ್ಸಪ್ ಚಾಟ್ಗಳಾಗಿರ್ಬೋದು, ವಾಟ್ಸಪ್ ಆಡಿಯೋ ಆಗಿರ್ಬೋದು, ವಾಟ್ಸಪ್ ವಿಡಿಯೋ ಆಗಿರ್ಬೋದು, CCTV ವಿಜುವಲ್ಸ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಸಿಕ್ಕಿಬಿಟ್ಟಿದೆ. ಆದ್ರೆ ಅದೆಲ್ಲ ಸ್ವಲ್ಪ ವೀಕ್ ಅಂತ ಅನ್ನಿಸ್ಬಹುದು. ನಮ್ಮಲ್ಲಿ ಈ ಟೆಕ್ನಿಕಲ್ ಎವಿಡೆನ್ಸ್ಗಿಂತ ನೇರವಾದಂತ ಸಾಕ್ಷಿಗಳು, ಜೀವಂತ ಸಾಕ್ಷಿಗಳು ಮತ್ತು ಈ ಫಿಂಗರ್ ಪ್ರಿಂಟ್ಸ್ ಇದೆಲ್ಲವೂ ಕೂಡ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಒಂದು ಪ್ರಮುಖವಾದಂತ ಸಾಕ್ಷಿ ಕೂಡ ಆಗತ್ತೆ. ಈಗ ಈ ಕೇಸ್ನಲ್ಲೂ ಕೂಡ 10 ಆರೋಪಿಗಳ ಫಿಂಗರ್ ಪ್ರಿಂಟ್, ರೇಣುಕಾಸ್ವಾಮಿಯ ಮೃತದೇಹದ ಮೇಲೆ ಇದ್ದಂತ ಅವರ ಬಟ್ಟೆ ಮತ್ತು ರೇಣುಕಾಸ್ವಾಮಿಯ ಶವವನ್ನ ಸಾಗಿಸಿದಂತ ವೆಹಿಕಲ್ಸ್, ರೇಣುಕಾಸ್ವಾಮಿಯ ಶವ ಸಿಕ್ಕಿದಂತ ಸುತ್ತಮುತ್ತಲಿನ ಜಾಗ ಮತ್ತು ಆತನಿಗೆ ಹಲ್ಲೆ ಮಾಡುವುದಕ್ಕೆ ಬಳಸ್ಕೊಂಡಂತ ಒಂದಷ್ಟು ಮಾರಕಾಸ್ತ್ರಗಳು, ದೊಣ್ಣೆಯಿಂದ ಹೊಡೆದಿದ್ರು, ಹಾಕಿ ಸ್ಟಿಕ್ ಇಂದ ಹೊಡೆದಿದ್ರು, ಬೇರೆ ಬೇರೆ ರೀತಿಯಾದಂತ ವಸ್ತುಗಳಿಂದ ಅವರ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು, ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ರು, ಅದಕ್ಕೆ ಎಲೆಕ್ಟ್ರಿಕಲ್ ಡಿವೈಸ್ ಅನ್ನ ಬಳಸ್ಕೊಂಡಿದ್ರು. ಅದೆಲ್ಲದರ ಮೇಲೂ ಕೂಡ ಈಗ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರಲ್ಲ, ಈ 10 ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇದೆ. ಅಂದ್ರೆ ಆ ಸ್ಥಳದಲ್ಲಿ ಇದ್ದಿದ್ದು ಹೌದು, ಹಲ್ಲೆ ಮಾಡಿರೋದು ಹೌದು, ರೇಣುಕಾಸ್ವಾಮಿ ಬಟ್ಟೆಯನ್ನು ಎಳ್ದಾಡ್ದಾಗ ಅಥವಾ ಹೊಡೆದಾಗ ಆತನ ಬಟ್ಟೆ ಮೇಲೂ ಕೂಡ ಇವರ ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಸೊ ಇದೆಲ್ಲವೂ ಕೂಡ ಪ್ರಮುಖವಾದಂತ ಸಾಕ್ಷಿ ಆಗ್ತಾ ಇದೆ ಈ ಕೇಸ್ನಲ್ಲಿ. ಆ ನಿಟ್ಟಿನಲ್ಲಿ ಪೊಲೀಸರು ಈಗ ಸಾಕಷ್ಟು ಅಲರ್ಟ್ ಆಗಿದ್ದಾರೆ, ತನಿಖೆಯನ್ನ ಮತ್ತಷ್ಟು ಚುರುಕುಪಡಿಸಿಕೊಂಡಿದ್ದಾರೆ. ಇನ್ನು ಯಾವೆಲ್ಲ ಸಾಕ್ಷಿಗಳನ್ನ ಸಂಗ್ರಹಿಸೋದಕ್ಕೆ ಸಾಧ್ಯವೋ ಆ ಎಲ್ಲ ಸಾಕ್ಷಿಗಳನ್ನ ಸಂಗ್ರಹಿಸೋದಕ್ಕೆ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಸೊ ಈ ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿ ಇರೋದ್ರಿಂದ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ.